ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮಸ್ಕಾರ. ಕೋಟಿ ಕೋಟಿ ಹೃದಯಗಳಿಗೆ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ನಗುವಿನ ಲೋಕದಲ್ಲಿ ಶುರು ಆಗಿದೆ ಹೊಸ ಸೆನ್ಸೇಷನ್. ಕಿಲಾಡಿಗಳ ಜೊತೆ ಜೂನಿಯರ್ಸ್ ಭರ್ಜರಿ ಕೊಲಾಬರೇಷನ್. ಈ ನಿಮ್ಮ ನಿರಂಜನ್ ಇದ್ದ ಮೇಲೆ ಮಾಡ್ಲೇಬೇಡಿ ಕ್ಯಾಲ್ಕುಲೇಷನ್. ಎಲ್ರು ಸೇರಿ ಶುರು ಮಾಡ ನಗುವಿನ ಸೆಲೆಬ್ರೇಷನ್. ನೋಡಿ, ಜೀವನದಲ್ಲಿ ಏನೇ ಟೆನ್ಷನ್ ಬರ್ಲಿ ಅದಕ್ಕೆಲ್ಲ ಗೋಲಿ ಹೊಡೆದು ಮನಸಾರ ನಗ್ತೀರಾ ಅನ್ನೋದು ನಮ್ಮ ವೇದಿಕೆಯ ಸ್ಲೋಗನ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಶುರು ಮಾಡ. ಟಿವಿ ಆನ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಮನೆಯಲ್ಲೂ ಮುದ್ದು ಮುದ್ದಾಗಿ ಕಾಣುವಂತ ನಮ್ಮ ಲವ್ಲಿ ಗ್ಯಾಂಗ್ ಕಿಲಾಡಿ ಜೂನಿಯರ್ಸ್ ಒಂದ್ ಕಡೆ ಆದ್ರೆ, ಇನ್ನು ಪಂಚ್ ಮೇಲೆ ಪಂಚ್ ಕೊಡುವಂತ ಪಂಚ್ ಮಾಸ್ಟರ್ಸ್ ನಮ್ಮ ಕಿಲಾಡಿ ಸೀನಿಯರ್ಸ್. ಎಲ್ರಿಗೂ ವೆಲ್ಕಮ್ ಟು ದ ಶೋ. ಇನ್ನು ಮನೆ ಕೂತು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅಂತ ಲವ್ಲಿ ಆಡಿಯನ್ಸ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಇಲ್ಲಿ ಬಂದಿರುವಂತ ನಮ್ಮ ಕಿಲಾಡಿ ಗ್ಯಾಲರಿ, ನಿಮ್ಗೂ ಕೂಡ ಸ್ವಾಗತ. ಇನ್ನು ನಮ್ಮ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ರ್ಯಾಂಬೋ ತರ ಸ್ಟೈಲ್ ಆಗಿ ಎಂಟ್ರಿ ಕೊಟ್ಟು ವಿಕ್ಟ್ರಿ ಮೇಲೆ ವಿಕ್ಟ್ರಿ ಬಾರಿಸ್ತಾ ಅಭಿಮಾನಿಗಳ ಹೃದಯದಲ್ಲಿ ಅವತಾರ ಪುರುಷನ ಪಟ್ಟ ಪಡ್ಕೊಂಡ್ರು. ಇವರಂದ್ರೆ ವಿಶೇಷ, ಇವರಂದ್ರೆ ಸಂತೋಷ. ಇವ್ರು ಯಾರು ಗೊತ್ತಾಯ್ತಾ ಸರ್? ಲೆಟ್ಸ್ ವೆಲ್ಕಮ್ ನಮ್ಮ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್. ಹುಡುಗ ಸ್ವಲ್ಪ ಚಪ್ಪಾಳೆ ಶಿಲೆಲ್ಲ ಜಾಸ್ತಿ ಬರ್ಲಿ ಕಂಡ್ರು. ನೋಡಿ, ಇವ್ರು ಏನಂತ ವರ್ಣನೆ ಮಾಡ್ಲಿ, ನಮ್ಮ ವೇದಿಕೆಯ ಬೆಳದಿಂಗಳು ಅಂತ ಹೇಳಲ್ಲ, ಇಲ್ಲ ಗ್ಲಾಮರ್ಗೂ ಗ್ರಾಮರ್ ಕಲ್ಸ್ಕೊಡುವಂತ ಕ್ಯೂಟ್ ಟೀಚರ್ ಅಂತ ಹೇಳಲ್ಲ, ಇಲ್ಲ ಮುದ್ದಾಗಿ ಕಾಣಿಸುವಂತ ಮುದ್ದು ಬೊಂಬೆ ಅಂತ ಹೇಳಲ್ಲ. ಇವ್ರನ್ನ ನೋಡ್ತಿದ್ರೆ ಮನ್ಸು ಮತ್ತೆ ಮತ್ತೆ ಇವರಲ್ಲಿ ಶರಣಾಗ್ಬೇಕು ಅಂತ ಅನ್ಸುತ್ತೆ. ಲೆಟ್ಸ್ ವೆಲ್ಕಮ್ ಸಿಕ್ಸ್ ಬ್ಯಾಕ್ ಸುಂದರಿ ನಿಶ್ವಿಕಾ ನಾಯ್ಡು. ಇನ್ನ ಈ ಏಜ್ ಅಲ್ಲೂ ಯಂಗ್ ಏಜ್ ಗೆ ಸವಾಲ್ ಹಾಕುವಂತ ತುಂಟು, ವಯಸ್ಸು ದೇಹಕ್ಕೆ ಹೊರತು ಮನ್ಸಿಗಲ್ಲ ಅಂತ ಹೇಳುವಂತ ಕಿಲಾಡಿ ಮೇಷ್ಟ್ರು, ಕಾಮೆಂಟ್ಸ್ ಜೊತೆಗೆ ಗ್ಯಾಪ್ ಅಲ್ಲೇ ಪಂಚ್ ಕೊಡುವಂತ ಪಂಚ್ ಮಾಸ್ಟ್ರು. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಮುದ್ದಿನ ಮೇಷ್ಟ್ರು ಮುಖ್ಯಮಂತ್ರಿ ಚಂದ್ರು ಸರ್. ವೆಲ್ಕಮ್ ಟು ದಿ ಶೋ ಸರ್. ಇನ್ನು ಇವತ್ತಿನ ಸಂಚಿಕೆ ಸಾಕ್ಷಾತ್ ಪವರ್ಫುಲ್ ಆಗಿರುತ್ತೆ. ನಮ್ಮ ಕಿಲಾಡಿ ಜೂನಿಯರ್ಸ್ ಹಾಗೂ ಸೀನಿಯರ್ಸ್ ಪಂಚ್ ಮೇಲೆ ಪಂಚ್ ಕೊಟ್ಟು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ರೆ, ಇನ್ನ ಪವರ್ ಫ್ಯಾಕ್ಟರ್ ಧೂಳೆಪ್ಸೋದಕ್ಕೆ ನಾವು ರೆಡಿ ಅಂತ ಭರ್ಜರಿಗೆ ಎಂಟ್ರಿ ಕೊಡಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಹಳ್ಳಿ ಪವನ ಪವರ್ ಗರ್ಲ್ಸ್. ಬಲಿ ಜಾಲ ಚಪ್ಪಾಳೆ ನಮ್ಮ ಹಳ್ಳಿ ಪವನ ಪವರ್ ಗರ್ಲ್ಸ್ಗೆ. ಈಗ ಈ ವೇದಿಕೆಗೆ ಒಂದು ಎಕ್ಸ್ಟ್ರಾ ಪವರ್ ಬಂದಂಗ ಆಯ್ತು ನೋಡ್ರಪ್ಪ. ಹಳ್ಳಿ ಪವರ್ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದಲ್ಲಿ ಒಂದು ಹೊಸ ಸಂಚಲನ ಮೂಡಿಸಿದಂತ ನಮ್ಮೆಲ್ಲ ಪವರ್ಫುಲ್ ಗರ್ಲ್ಸ್ ಗೆ ಬಲಿಜೋದ ಚಪ್ಪಾಳೆ. ಜಿ ವಾಹಿನಿಯ ಜಿ ಪವರ್ ನಲ್ಲಿ ಬರ್ತಾ ಇರುವಂತ ಹಳ್ಳಿ ಪವರ್ ನಲ್ಲಿ ಬಂದಂತ ಪವರ್ ಗರ್ಲ್ಸ್ ಉತ್ತರ ಕರ್ನಾಟಕದ ಸಂಗೊಳ್ಳಿಯಲ್ಲಿ 110 ದಿನಗಳ ಕಾಲ ಒಂದು ರಿಯಾಲಿಟಿ ಶೋ ಬಂತು. ಸಿಟಿನಲ್ಲಿ ಲಕ್ಸುರಿಯಸ್ ಆಗಿ ಬದುಕ್ತಾ ಇದ್ದಂತ ಹೆಣ್ಣು ಮಕ್ಕಳು ಹಳ್ಳಿಗೆ ಒಂದು ಹಳ್ಳಿ ಜೀವನ, ಹಳ್ಳಿ ವಾತಾವರಣ, ಅಲ್ಲಿನ ರೀತಿ ನೀತಿ ಸಂಪ್ರದಾಯ ಏನು ಅನ್ನೋದನ್ನ ಕಲ್ತು ಪ್ರತಿದಿನ ರಫ್ ಅಂಡ್ ಟಫ್ ರಗಡ್ ಟಾಸ್ಕ್ ಗಳನ್ನ ಫೇಸ್ ಮಾಡಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಅಭಿಮಾನನ ಗಳಿಸಿರುವಂತ ನಮ್ಮ ಎಲ್ಲ ಪವರ್ ಗರ್ಲ್ಸು. ಬಲಿ ಇವ್ರಿಗೆ ಜೋರಾದ ಚಪ್ಪಾಳೆ ಇನ್ನೊಂದ್ಸಲಿ. ಮೊದಲಿಗೆ ಗರ್ಜನೆ ಅಂದ್ರೆ ಘಾಟಿ, ಘಾಟಿ ಅಂದ್ರೆ ಗಾನವಿ. ಘಾಟಿ ಗಾನವಿ, ಇದೇನು ಇದು ಹಿಂಗು ನಡ್ಕೊಂಡು ಹೋಗ್ತಾನೆ ಇದು ಘಾಟಿ ಅನ್ನೋದು? ನನ್ನ ಹೆಸರುನ ಗಾನ್ವಿ ಅನ್ನೋದೇ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಘಾಟಿ ಗಾನ್ವಿ ಅನ್ನೋದೇ ಜಾಸ್ತಿ ಸರ್. ಈಗಂತೂ ಹೊಸ ಹೆಸರು, ನನಗೆ ಹೊಸ ನಾಮಕರಣ. ಎಸ್, ಮಹಾಕಾಳಿ ಟೆಲಿನ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ಸೊ ಹೇಗಿದೆ ಸಂಗೊಳ್ಳಿಯಿಂದ ಬಂದ್ಮೇಲೆ ಲೈಫ್? ಲ್ಯಾಂಗ್ವೇಜೇ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ಯಾರಾದ್ರೂ ಹೇಗಿದ್ದೀರಾ ಅಂತ ಕೇಳೋದ್ ಬದಲು ಆರಾಮಿದ್ದೀರಾ ಅಂತ ಕೇಳ್ತೀವಿ. ಆಮೇಲೆ ಅಲ್ಲಿ ಓಡಾಡ್ತಿದೀವಿ ಅಂದ್ರೆ ಅಡ್ಡಾಡ್ತಿದೀವಿ ಅಂತ ಹೇಳ್ತೀವಿ. ಸೊ ದಟ್ಸ್ ಹೌ ಲೈಫ್ ಹ್ಯಾಸ್ ಡ್ರಾಸ್ಟಿಕಲಿ ಚೇಂಜ್ಡ್. ಇಟ್ ಇಸ್ ವೆರಿ ನೈಸ್ ಸರ್. ಎಲ್ಲೋ ಇರೋ ಒಂದು ಕುಟುಂಬಕ್ಕೆ ಇವಾಗ ನಾವು ಅವ್ರ ಮನೆ ಮಕ್ಕಳಾಗಿರೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಸೊ ಫೀಲ್ಸ್ ವೆರಿ ಹ್ಯಾಪಿ ಅಂಡ್ ಬ್ಲೆಸ್ಡ್. ಮ್ಯಾಗಿ, ಸಿಟಿ ಲೈಫ್ ಹೇಗಿದೆ? ಸಿಟಿ ಲೈಫ್ ನ ಮಿಸ್ ಮಾಡ್ಕೊಂತಿದ್ದೀವಿ. ಎಸ್, ಆದ್ರೆ ಸಿಟಿಗೆ ವಾಪಸ್ ಬಂದ್ಮೇಲೆ ವಾಪಸ್ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ಸ್ತದೆ. ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಜೋಳದ ರೊಟ್ಟಿನ. ಎಸ್, ನೆಕ್ಸ್ಟ್ ಸೂಪರ್ ಮಾಡೆಲ್ ಡಿಜೆ ಪ್ಲೇಯರ್, ಬೆಕ್ಕಿಗೆ ವಾಕಿಂಗ್ ಕಲ್ಸ್ಕೊಳ್ಳುವಂತ ಮಾಡಲ್ ಸಖತ್ ಸೋನಿಯಾ. ಎಸ್, ಹಲೋ ಸರ್. ಹಲೋ, ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆಗೆ ಬಂದು ಬಹಳ ಖುಷಿ ಆಗ್ತಾ ಇದೆ. ನೀವೇನ್ ಜಾಸ್ತಿ ಮಿಸ್ ಮಾಡ್ಕೊಂತ ಇರ ಅಲ್ಲಿ? ಸರ್, ಸಂಗೊಳ್ಳಿ ನಾವು ಬಂದಂತ ಒಂದು ಕಲಿಕೆ ಇದೆಯಲ್ಲ ಸರ್, ಅದು ಅದ್ಭುತವಾದಂತ ಕಲಿಕೆ ಕಲ್ತಿದ್ವಿ. ಪರೀಕ್ಷೆಗಳನ್ನ ನೋಡಿದೀವಿ, ಏನ್ ತೊಂದ್ರೆ ಇಲ್ಲ, ಪರಿಣಾಮಗಳನ್ನ ಕಲ್ತ್ಕೊಂಡಿದೀವಿ. ಸೊ ಈ ಒಂದು ಜರ್ನಿ ಏನಿದೆ, ನಾವು ಇಷ್ಟು ಜನ ಬದುಕ್ತಂತ ಆ ಲೈಫ್ ಸ್ಟೈಲ್, ನಾವಿದ್ದಂತ ರೀತಿ, ಅದನ್ನೆಲ್ಲ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬಾ ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿ ಮಾತಾಡೋದನ್ನ, ಒಂದೇ ಒಂದು ಆಂಗ್ಲ ಪದ ಬಳಕೆ ಮಾಡದೆ ಕನ್ನಡ ಮಾತಾಡೋದನ್ನ ಕಲ್ತ್ಕೊಂಡಿದ್ದೀನಿ.
ಮಿಲ್ಕಿ ಬ್ಯೂಟಿ. ಹಲೋ ಸರ್, ಹೇಗಿದ್ದೀರಾ? ಮಿಲ್ಕಿ ಬ್ಯೂಟಿ ಮೋನಿಶಾ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಜಡ್ಜಸ್, ಹೇಗಿದ್ದೀರಾ? ಓಕೆ, ನಾನು ಸಂಗೊಳ್ಳಿನ ತುಂಬಾ 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 ಮಿಸ್ ಮಾಡ್ಕೊತೀನಿ. ಆ ವಾಡೆ ಮನೆ ಮತ್ತೆ ಆ ಜಾಗ ಎಲ್ಲನೂ ಯಾವತ್ತೂ ಅದನ್ನ ಮರೆಯೋಕ್ಕಾಗಲ್ಲ. ಆ ಶೋ ನನಗಿಲ್ಲಿ, ನಾನಿನ್ನೂ ಇಲ್ಲಿ. ಮಹಾ ನಟಿ ಮಹಾಸತಿ. ಹಾಯ್ ಸರ್, ಹೇಗಿದ್ದೀರಾ? ಈ ತರ ರಿಯಾಕ್ಷನ್ ಹಾಯ್ ಹೆಂಗಿದ್ದೀರಿ? ಶರಣ್ ಸರ್, ಲವ್ ಯು. ಹಾಯ್ ಮ್ಯಾಮ್. ಹಾಯ್ Direct ಆಗಿ. ಹಾ ಸರ್. ಏನ್ ಇಷ್ಟ ಆಗುತ್ತೆ ನಿಮ್ಗೆ ಶರಣ್ ಸರ್ ಅಲ್ಲಿ? ಅವ್ರ ಸ್ಟೈಲು, ಅವ್ರ ಆಕ್ಟಿಂಗು, ಅವ್ರ ಕಾಮಿಡಿ ಎಲ್ಲಾನು ಇಷ್ಟ ಸರ್. ಎಲ್ಲನೂ ಇಷ್ಟ. ಹಾ, sir. ಮುಖ್ಯಮಂತ್ರಿ ಚಂದ್ರ ಸರ್ ಅಲ್ಲಿ ಏನ್ ಇಷ್ಟ? ಸರ್ ಅವ್ರ ಆಕ್ಟಿಂಗ್ ಇಷ್ಟ ಸರ್. ನಾನು ಮುಖ್ಯಮಂತ್ರಿ ನಾಟಕ ನೋಡಿದ್ದೆ ತುಂಬಾ, ಅವಾಗ ಒಂದಿಷ್ಟು 7-8-9 ಇಯರ್ಸ್ ಬ್ಯಾಕ್ ಅಲ್ಲಿ. ಸೊ ಅವಾಗ ನಾನು ರಂಗಭೂಮಿಗೆ ಮೊದಲೇ ಎಂಟ್ರಿ ಆಗಿರೋದು. ಸೊ ನಿಜವಾಗ್ಲೂ ಸರ್ ಬಿಟ್ಟಂಗೆ ನೋಡ್ತಾ ಇದ್ದೆ. ಅಷ್ಟು ಒಂದ್ಸರಿ ಸರ್ ಸಿಂಚನ, ಎಸ್ ಮಂಗಳೂರಿನ ಮೀನು ಸಿಂಚು. ಹೌ ಆರ್ ಯು? ಐ ಆಮ್ ಟೂ ಗುಡ್ ಸರ್ ಆ್ಯಂಡ್ ಲವ್ ಯು ಜಡ್ಜಸ್. ಈ ವೇದಿಕೆಗೆ ನಮ್ಮನ್ನು ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಂಗೊಳ್ಳಿ ಅಂತೂ ನಾವು ಲೈಫಲ್ಲಿ ಏನೇ ಮಾಡಿದ್ರು ದಟ್ ವಾಸ್ ಮೈ ಫಸ್ಟ್ ರಿಯಾಲಿಟಿ ಶೋ. ಅದು ಯಾವತ್ತೂ ಮನಸ್ಸಲ್ಲಿರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಮಣ್ಣಿನ ಮಗಳು ಫರೀನ್. ಸಂಗೊಳ್ಳಿನ ತುಂಬ ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ವಿ. ಈಗ ಬಂದು 1.5 ತಿಂಗಳಾದ್ರೂ ನಮ್ಗೆ ಅಲ್ಲಿದೇ ಯೋಚನೆ ಸರ್. ಅಲ್ಲಿ ಈ ಥರ ಮಾಡ್ತಿದ್ವಿ, ದಿನ ಎದ್ದು ಈ ಥರ ರೂಟೀನ್ ಇತ್ತು. ಆದರೆ ಇಲ್ಲಿ ಬಂದು ರೂಟೀನೇ ಚೇಂಜ್ ಆಗ್ಬಿಡ್ತು. ಪುನಃ ಸೇಮ್ ಏನು ಹೋಗ್ತಾ ಇದ್ವಿ ಅದೇ ಆಗ್ತಿದೆ. 130 ದಿನ 100ಕ್ಕೂ ಹೆಚ್ಚು ಟಾಸ್ಕ್ಗಳನ್ನ ಫೇಸ್ ಮಾಡಿ ಹುಡುಗಿರಂದ್ರೆ ನಮ್ಮ ಹಳ್ಳಿ ಪವರ್ ಹುಡುಗಿರೋ ಅನ್ನೋ ಲೆವೆಲ್ಗೆ ಇಡೀ ಕನ್ನಡಿಗರ ಮನಸ್ಸನ್ನ ಗೆದ್ದಿರೋಂತ ಪವರ್ ಗರ್ಲ್ಸ್ ಇವತ್ತು ನಮ್ಮ ಕಿಲಾಡಿ ಜೂನಿಯರ್ಸ್ಗೆ ಬಂದು ನಮ್ಮ ಮುದ್ದು ಪುಟಾಣಿಗಳ ಜೊತೆ ಬಟಾಣಿಗಳ ಜೊತೆ ಇಡೀ ಕನ್ನಡಿಗರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು. ಅಧ್ಯಕ್ಷರೇ, ನಮ್ಮ ವೇದಿಕೆಗೆ ಇವತ್ತು ಹಳ್ಳಿ ಪವರ್ ಗರ್ಲ್ಸ್ ಬಂದಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲೇ ಬಂದು ಹೇಳ್ತೀವಿ. ಹಳ್ಳಿ ಪವರಿನ ಎಲ್ಲ ಧೀರ ಮತ್ತೆ ದಿಟ್ಟ ಮಹಿಳೆಯರಿಗೆ ಸ್ವಾಗತ, ಸುಸ್ವಾಗತ. ಈ ಶೋ ಹುಟ್ಟಾಕಿದಾಗ ಒಬ್ರು ಬಂದು ನನಗೆ ಹೇಳ್ತಾರೆ, ಬಹಳ ಹೊಸದಾಗಿ ಏನೋ ಪ್ಲಾನ್ ಮಾಡ್ತಾ ಇದೀವಿ, ಒಂಚೂರು ಓವರ್ ದಿ ಬೋರ್ಡ್ ಹೋಗ್ಬಿಟ್ಟು ಔಟ್ ಆಫ್ ದಿ ಬೋರ್ಡ್ ಹೋಗ್ಬಿಟ್ಟು ಏನಾರು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ, ಯಾವತ್ತೂ ಒಂಚೂರು ರಿಸ್ಕ್ ತಗೊಂತೀವಿ, ಅಲ್ಲೇ ಗೆಲುವಿದೆ ಅಂತ ಅನ್ನೋದಕ್ಕೆ ಈ ಶೋ ಅನ್ನ ಒಂದು ಯಾವುದೋ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಮಾಡಿಲ್ಲ, ಅದನ್ನ ಬಿಟ್ಟು ಹೊರಗಡೆ ಹೋಗಿದ್ದಕ್ಕೇನೆ ಇಷ್ಟು ದೊಡ್ಡ ಸಕ್ಸಸ್ ಆಯ್ತು ಅಂತ ಕಾಣಿಸುತ್ತೆ. ಇದಕ್ಕೆ ಆ ವ್ಯಕ್ತಿ ಯಾರು ಅಂತಾನು ಹೇಳ್ತೀನಿ. ಇಲ್ಲೇ ನಮ್ಮ ಮುಂದೆ ಕೂತಿದ್ದಾರೆ ಶರಣಯ್ಯ, ದಯವಿಟ್ಟು ಬನ್ರಿ ಇಲ್ಲಿ. ಹಳ್ಳಿ ಪವರಿನ ಹಿಂದೆ ಇರುವಂತ ನಿಜವಾದ ಪವರ್ ಇದು. ಯಾಕಂತಂದ್ರೆ ಒಂದು ಹೊಸತನವನ್ನ ಹುಟ್ಟಾಕ್ಲಿಕ್ಕೋಸ್ಕರವಾಗಿ ಎಷ್ಟಾದ್ರೂ ರಿಸ್ಕ್ ತಗೊಳ್ತೀವಿ ಅಂತ ಅನ್ನೋವಂಥದ್ರ ಮೊದಲನೇ ಹೆಜ್ಜೆ ಇಡೋದಿದೆ ಗೊತ್ತಾ. ಆ ಮೊದಲನೇ ಹೆಜ್ಜೆ ಇಡೋದ್ರಲ್ಲಿ ಯಾವತ್ತೂ ಕೂಡ ಝೀ ಮತ್ತೆ ಝೀ ಫ್ಯಾಮಿಲಿ ಇದೆಯಲ್ಲ, ಯಾವತ್ತೂ ಹಿಂದೆ ಹೋಗಿಲ್ಲ. ಇವತ್ತು ನಿಜವಾಗ್ಲೂ ಈ ಗೆಲುವಿಗೆಲ್ಲ ಸಾಕ್ಷಿ ಝೀ ತಗೊಳ್ತಾ ಇರುವಂತ ಎಲ್ಲಾ ನಿರ್ಧಾರಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.